ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ದಿಗಂಬರ್ ಸಂಗಣ್ಣ ಕಾಡಪ್ಪಗಳು, ಹಾಂ. ಬೀದಿ ವ್ಯಾಪಾರಿಗಳು. ಈಗ ನಿಮಗೆ ಏನು ಮೊನ್ನೆ ಒಂದು ಈ ಗಣಗಾಪುರ ಅನ್ನುವಂಥ ಪವಿತ್ರ ಸ್ಥಾನ ಏನು ಕಲಬುರಗಿ ಜಿಲ್ಲೆಯಲ್ಲಿದೆಯಲ್ಲ, ತಮಗೇನು ತೊಂದರೆ ಆಗಿದೆ ಸರ್ ಇಲ್ಲಿ? ಇಲ್ಲಿ ಗಣಗಾಪುರದಲ್ಲಿ ನಾವು ಬೀದಿ ವ್ಯಾಪಾರಿಗಳು, ನಾವು ಸುಮಾರು ನಮ್ಮ ತಂದೆಯವರಿಂದ ಅಜ್ಜವರಿಂದ ಹಿಡಿದು ಮಾಡ್ಕೊತ ಬರ್ತಾಯಿದ್ದೀವಿ. ಗ್ರಾಮ ಪಂಚಾಯತಿ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ ನಮಗೆ ದುಕಾನುಗಳನ್ನು ತೆರವುಗೊಳಿಸಿದ್ದಾರೆ. ಆ ತೆರವುಗೊಳಿಸಿರೋದ್ರಿಂದ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಲಿ, ನಮ್ಮ ಸಂಘ ಸಂಸ್ಥೆಗಳು ಸಾಲ ತುಂಬುವುದಕ್ಕಾಗಲಿ, ಈ ಥರ ನಮ್ಮ ಸಂಸಾರ ನಡೆಸಲಿಕ್ಕೆ ಭಾಳ ಅಡಚಣೆ ಆಗ್ಲಕತ್ತದ. ನಮ್ಗೆ ಅಡವೆ ಹೊಲ ಇಲ್ಲ, ಊರಾಗ ಮನೆ ಇಲ್ಲ, ನಾವು ಬೀದಿ ವ್ಯಾಪಾರ ಮೇಲೆ ಜೀವನ ನಡೆಸ್ತೀವಿ. ನಮಗೆ ಆಸ್ತಿ ಅಂತಂದ್ರೆ ದತ್ತ ಮಹಾರಾಜಕ್ಕೆ ಬಂದು ಹೋದ ಭಕ್ತಾದಿಗಳೇ ನಮಗೊಂದು ದೊಡ್ಡ ಆಸ್ತಿ. ಅವ್ರು ಬಂದು ಹೋದಿರಂದ ನಮ್ಮ ಹೊಟ್ಟೆ ತುಂಬ್ತದ. ಅವತ್ತು ನಮ್ಮ ವ್ಯಾಪಾರ ಆದರೆ ನಮ್ಮ ಹೊಟ್ಟೆ ತುಂಬ್ತದ. ಹಾಲಿನಿಂದ ನಾವು ಬೇರೆ ಮನ್ಯಾಗ ಒಂದು ಸೇರು ಜೋಳ ತಂದು ಬಿಸೋ ಮಂದಿ ಊಟ ಮಾಡಬೇಕಾಗ್ತದ. ಇಂಥ ಪರಿಸ್ಥಿತಿ ಇದ್ದಾಗ ಇವರು ಎಲ್ಲ ತೆರವುಗೊಳಿಸಿದ್ದಾರೆ. ಆದ ಕಾರಣ ನಮ್ಮ ಜೀವನ ನಡೆಸಲಿಕ್ಕೆ ಭಾಳ ತೊಂದರೆ ಆಗ್ಲಕತ್ತದ. ಯಾಕಪ್ಪ ಅಂತಂದ್ರೆ ನಾವು ಇಷ್ಟು ತೊಂದರೆ ಆಗ್ಲಕತ್ತದ. ಇಡೀ ದೇವಲ ಗಣಗಾಪುರದ ಬೀದಿ ವ್ಯಾಪಾರಿಗಳು ಒಂದು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ಭೀ ನಿರ್ಮಾಣ ಆಗ್ಯದ. ಅದು ಯಾರು ಹೇಳಿದ್ರು, ಆಫೀಸರ್ ಆಗಲಿ ಯಾರೂ ಆಗಲಿ ನಮಗೆ ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ, ನಮ್ಮ ಗೋಳನ್ನು ಯಾರೂ ಕೇಳ್ತಾ ಇಲ್ಲ. ಅದರ ಸಲುವಾಗಿ ನಾವು ಎಲ್ಲ ಪಿ ಡಿ ಒ ಸಾಬ್ರಿಗಾಗಲಿ, ತಹಸೀಲ್ದಾರ್ ಸಾಬ್ರಿಗಾಗಲಿ, ಮತ್ತು ತಾಲೂಕು ಪಂಚಾಯತಿಯವರೇ ಆಗಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಮನವಿ ಕೊಟ್ಟು ನಮ್ಮ ಗೋಳನ್ನು ಅವ್ರ ಹತ್ರ ಹೇಳ್ಕೊಂಡಿವಿ. ಅವರು ನಮಗೆ ಯಾರೂ ಕೇಳ್ತಾ ಇಲ್ಲ. ಸರ್, ಈಗ ತಾವೇನು ಸುದೀರ್ಘವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ ಇಷ್ಟು ದಿವಸಗಳ ಕಾಲ. ಈ ಹೋರಾಟದ ಒಂದು ಸ್ಥಳಕ್ಕೆ ಇವತ್ತಿನ ದಿವಸ ಜನಪ್ರತಿನಿಧಿಗಳಾಗಿರ್ಬೋದು ಯಾರಾದರೂ ತಮ್ಮ ಭೇಟಿ ನೀಡಿ ತಮ್ಮ ಮನವಿ ಪತ್ರವನ್ನು ತಾವು ಕೊಟ್ಟಿದ್ದೀರಾ ಅವರಿಗೆ? ನಾವು ದತ್ತ ಮಹಾರಾಜರ ಗುಡಿದಿಂದ ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಂದಿರು ಕರ್ಕೊಂಡು ಗ್ರಾಮ ಪಂಚಾಯತಿಯಲ್ಲಿ 5 ದಿವಸ ಉಪವಾಸ ಧರಣಿ ಸತ್ಯಾಗ್ರಹ ಕೂತಿದ್ದೆವು. ಕೂತು ಹೇಳಿದಾಗ ನಮ್ಮ ಹತ್ರ ಯಾರೂ ಬಂದಿಲ್ಲ. ನಮ್ಮ ಹತ್ರ ಪಿ ಡಿ ಒ ಸಾಬ್ರು ಬಂದು ನಿಮಗೆ 8 ದಿನದಾಗ ನಿಮಗಲ್ಲಿ ಏನರ ಅವಕಾಶ ಮಾಡಿಕೊಡ್ತೀನಿ, ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗಂಗೆ ನಾವು ಉಪಜೀವನ ನಡೆಸಂಗೆ ಮಾಡಿಕೊಡ್ತೀವಿ ಅಂತೇಳಿ ಪಿ ಡಿ ಒ ಸಾಬರು ಅನಸೂಯ ಅಷ್ಟಿಗಿಯವರು ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ದಶೆಯಿಂದ ನಾವು ಧರಣಿ ಸತ್ಯಾಗ್ರಹವನ್ನು ಹಿಂದೆ ತೊಗೊಂಡೇವಿ. ಅವ್ರ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದೆವು. ಇನ್ನು ಅವ್ರು ಈಗ 8 ದಿವಸ ಆಗೋಯ್ತು, ಇನ್ನು ನಮ್ಗೆ ಏನೂ ಅದರ ವ್ಯವಸ್ಥೆನೇ ಮಾಡಿಲ್ಲ. ಸರ್, ಈಗ ಹೋರಾಟಕ್ಕೆ ತಾವು ಏನಾದರೂ ಸರ್ಕಾರ ಕಡೆಯಿಂದ ಆಗಿರ್ಬೋದು, ಅಧಿಕಾರಿಗಳ ಕಡೆಯಿಂದ ಏನಾದರೂ ತಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ತಮಗೆ ಏನಾದರೂ ಅನುಕೂಲ ಮಾಡಿಕೊಡಲಿಲ್ಲ ಅಂದರೆ ತಮ್ಮ ಹೋರಾಟದ ಮುಂದಿನ ನಡೆ ಏನು ಸರ್? ಸರ್, ಅಧಿಕಾರಿ ಇರೋದು ಜನರ ಸಲಹೆಗೆ, ಸರ್ಕಾರ ಇರೋದು ಜನರ ಸಲಹೆಗೆ. ಆ ಜನರಿಗೆ ತೊಂದರೆ ಆದಾಗ ನಾವು ಅಧಿಕಾರಿಗಳ ಎದುರ, ಸರ್ಕಾರ ಎದುರ ಸಿಡಿದೇಳಬೇಕಾಗ್ತದ. ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದ. ನಾವು ರಸ್ತಾ ರೋಕವನ್ನು ಮಾಡಬೇಕಾಗ್ತದ ಚೋಡಾಪುರ ಕ್ರಾಸಿನಲ್ಲಿ ಹೋಗಿ. ಯಾಕಪ್ಪ ಅಂದ್ರೆ ನಮಗೆ ಅನಿವಾರ್ಯ ಅದ. ಬೈಲಿ ಅದು ಹೊಲ ಮೈದಂಗೆ ಯಾವ ಸರ್ಕಾರ ನಮಗೆ ದುಡಿಯೋ ಕೈ ಕೆಲಸ ಕೊಡಬೇಕಾಗಿತ್ತು. ಅವರೇ ಮಾಸ್ಟರ್ ಪ್ಲ್ಯಾನ್ ನೆಪ ಮಾಡಿ ಈ ನಮ್ಮ ಅಂಗಡಿಗಳನ್ನು 100ರಿಂದ 300 ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಒಂದು ಅಂಗಡಿಗೆ ಏನೂ ಇಲ್ಲ ಅಂತಂದ್ರೆ ಒಬ್ಬ ಸಣ್ಣದೊಂದು ಕುಟೀರ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಅದ. 300 ಅಂದ್ರೆ ನಾವು ಸುಮಾರು ನಮ್ಮ ಬೀದಿ ವ್ಯಾಪಾರಗಳಿಗೆ ಒಂದು 400 ಕೋಟಿ ರೂಪಾಯಿ ಹಾನಿಯಾಗ್ಯದ. ಅದರ ಸಲುವಾಗಿ ಸರ್ಕಾರಗಳೇ ಇದಕ್ಕೆ ನೇರ ಹೊಣೆ. ಯಾಕಪ್ಪ ಅಂದ್ರೆ ಜನರಿಗೆ ರಕ್ಷಣೆ ಮಾಡೋದು ಸರ್ಕಾರ ಕೆಲಸ ಇರ್ತದ, ಜನರಿಗೆ ರಕ್ಷಣೆ ಮಾಡೋದು ಅಧಿಕಾರಿಗಳ ಕೆಲಸ ಇರ್ತದ. ನಮಗೆ ಅವ್ರು ಒಂದು ದಾರಿ ತೋರಿಸ್ಬೇಕು. ಅವ್ರು ಒಂದು ವೇಳೆ ದಾರಿ ತೋರಿಸಲಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಚೋಡಾಪುರದಲ್ಲಿ ರಸ್ತೆ ರೋಕ್ ಮಾಡ್ತೀವಿ ಅಂಥೇಳಿ ನಾನು ಎಲ್ಲ ಗ್ರಾಮಸ್ಥರ ವತಿಯಿಂದ, ವ್ಯಾಪಾರ ಸಂಘದ ವತಿಯಿಂದ, ನಮ್ಮ ಅಧ್ಯಕ್ಷರಾದಂಥ ಪ್ರಹ್ಲಾದ್ ಕುಲಕರ್ಣಿಯವರ ವತಿಯಿಂದ ಈ ಮಾತನ್ನು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಈಗ ಸರ್ಕಾರ ಯಾವುದಾದ್ರೂ ತಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅಂತಂದರೆ ತಮ್ಮ ಒಂದು ಮುಂದಿನ ಹೋರಾಟದ ನಡೆ ಅಂದರೆ ಈಗ ರಸ್ತೆ ಚಳವಳಿ, ತಾವು ರಸ್ತೆ ರೋಕ ಅನ್ನುವಂಥದ್ದು ತಾವು ಹೇಳಿದಿರಿ. ಇದ್ರ ಬಗ್ಗೆ ತಾವು ಮುಂದಿನ ಹೋರಾಟದ ಗುರಿ ಏನು ಸರ್? ಅಂದರೆ ಈಗ ಒಟ್ಟಿನಲ್ಲಿ ತಮಗೆ ಪರಿಹಾರ ಸಿಗುವವರೆಗೂ ತಮ್ಮ ಹೋರಾಟ ಮುಂದುವರಿತದ? ನಮ್ಮದು ಉಪಜೀವನೇ ಅದ್ರ ಮೇಲಪ್ಪ ಅಂತಂದ್ರೆ ನಮಗೆ ಪರಿಹಾರ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿತದ. ನಾನು ಒಬ್ಬನೇ ಅಲ್ಲ, ನನ್ನ ಸಂಘಟ 300 ಮಂದಿ ಇದ್ದಾರೆ. ಅದರೊಳಗೆ 150 ಹೆಣ್ಣು ಮಕ್ಕಳಿದ್ದಾರೆ, ಅದರಲ್ಲಿ 150 ಗಂಡು ಮಕ್ಕಳಿದ್ದಾರೆ, ಅದರಲ್ಲಿ 100 ಮಂದಿ ವಿಧವೆಯರಿದ್ದಾರೆ. ಕೂಲಿ ಮಾಡೋರ್ನಾಗ ಅವ್ರ ಗಂಡದವರು ತೀರಿ ಹೋಗಿದ್ದಾರೆ. ಅವ್ರ ಮಕ್ಕಳು ಮರಿ ಸಾಲಿ ಅವ್ರ ಕಷ್ಟವನ್ನು ನೋಡೋದಾಗಲ್ಲ. ಆಲಾರ ಬಟ್ಟಿಗೆ ನಾವು ಸರ್ಕಾರದಲ್ಲಿ ಮನವಿ ಕೊಟ್ಟಿವಿ. ಅವರು ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಈ ಗಣಗಾಪುರದಲ್ಲಿ ಬೀದಿ ವ್ಯಾಪಾರಿಗಳು ಆತ್ಮಹತ್ಯೆಯನ್ನು ಮಾನ್ಯ DC ಸಾಬ್ರು
ಚೇಂಬರ್ನಲ್ಲಿ ಕೂತಿ ಪೇಪರ್ನಲ್ಲಿ ಓದಿ ತಿಳ್ಕೊಬಂಥ ಪರಿಸ್ಥಿತಿ ಗಾಣಗಾಪುರದಲ್ಲಿ ನಿರ್ಮಾಣ ಆಗೋದು ಸತ್ಯ ಅದ ಅಂತೇಳಿ ಅವರಿಗೆ ನಾವು ಒಂದು ಕಿವಿ ಮಾತನ್ನು ಹೇಳಕತ್ತೀವಿ, ಇದು ಮುನ್ನೆಚ್ಚರಿಕೆನೂ ಹೇಳಕತ್ತೀವಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ದಿಗಂಬರ್ ಸಂಗಣ್ಣ ಕಾಡಪ್ಪಗೋಳ್, ದೇವಲ ಗಾಣಗಾಪುರ ಬೀದಿ ವ್ಯಾಪಾರಿ ಕಾರ್ಯದರ್ಶಿ.